ನಾವು ನಿಮ್ಮಲ್ಲಿರೋವಂಥ ನಾಲೆಜ್ ಇದೆಯಲ್ಲ, ಡೆಪ್ತ್ ಇದೆಯಲ್ಲ, ಕೆಲವು ಸತಿ ನನಗೊಂದು ಬರೋದು, ತುಂಬ ಗೊತ್ತಿದ್ದವರು ಯೂಶಲಿ ನಮ್ದೊಂದು ಗಾದೆ ಇದೆಯಲ್ಲ, ತುಂಬಿದ ಕೊಡ ತುಳ್ಕಲ್ಲ, ಅರ್ಧಂಬರ್ಧದೇ ಸೌಂಡ್ ಮಾಡೋದು ಜಾಸ್ತಿ ಅಂತ. ಇಷ್ಟೆಲ್ಲ ತಿಳ್ಕೊಳ್ತಿರಲ್ಲ, ನಿಮ್ಮ ಅಭಿರುಚಿ ಜೊತೆಗೆ ನಿಮ್ಮ ವೃತ್ತಿ ಇದೆಲ್ಲನ ಬ್ಯಾಲೆನ್ಸ್ ಮಾಡ್ತಾ ಹೇಗೆ ಅಂದರೆ ಹೆಂಗೆ? ಸರಿ ಮಾಡಲ್ಲ. ನಾನು ಹೇಳೋದು, ನಾನು ಸೀರಿಯಲ್ ಲೂಸರ್ ನನ್ನ ಲೈಫಲ್ಲಿ. ಬಿಸ್ನೆಸ್ ಮಾಡಿದ್ರೆ ದುಡ್ಡು ಕಳ್ಕೊಳ್ತೀನಿ, ನಾಟಕ ಮಾಡಿದ್ರೆ ದುಡ್ಡು ಕಳ್ಕೊಳ್ತೀನಿ, ನಾನು ಸಿನಿಮಾ ಮಾಡಿ ದುಡ್ಡು ಕಳ್ಕೊಂಡೆ. ಅಲ್ಲೊಂದು ಪಾಸ್ ತಗೋಬೇಕು. ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಾಗಿದ್ದ ವಿಚಾರ, ಸ್ಟಂಬಲ್ ಅಂತ ಒಂದು ಸಿನಿಮಾನ ಮಾಡ್ತೀರಾ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಅನಂತ್ ನಾಗ್ ಸರ್ರು, ಆಮೇಲೆ ಸುಹಾಸಿನಿ ಅವರು, ಇಂತೆಂಥ ಒಳ್ಳೊಳ್ಳೆ ಕಲಾವಿದರು. ಇವತ್ತಿಗೆ ಹಿಂದೆ ತಿರುಗಿ ನೋಡಿದಾಗ ಎಂಥ ಒಳ್ಳೆ ಸಿನಿಮಾ ಅಂತ ಅನ್ನೋ ಒಂದು ವರ್ಗ ಇದೆ. ಬಟ್ ಅವತ್ತು ನೀವು ಅದನ್ನು ಮಾಡಿದಾಗ ಬಹುಶಃ ಹಣ ಕಳ್ಕೊಂಡು ನಿಮ್ಮ ಯಾವುದೋ ಒಂದು ಕಂಪನಿನೂ ನೀವು ಐ ಥಿಂಕ್ 2 ಕಂಪನೀಸ್ನ ನೀವು ಸೆಲ್ ಮಾಡ್ತೀರಾ. ಅಂದರೆ ನಿಮ್ಮ ಹೆಸರಲ್ಲಿ ಪ್ರಕಾಶ ಇದೆ, ಆಲೋಚನೆಯಲ್ಲಿದೆ, ನೀವು ನಡೆಯೋ ಹೆಜ್ಜೆನಲ್ಲಿ ಕಾಣ್ತಾ ಇದೆ. ಕೆಲವು ಸತಿ ನಿಮಗೂ ಕೆಲವು ಕತ್ತಲೆಗಳು ನಿಮ್ಮನ್ನು ಕಾಡಿರೋದು ಉಂಟು. ಕತ್ತಲೆ ಅಂದರೆ ಸಾಲ, ಅದು ತುಂಬ ಪ್ರಾಬ್ಲಮ್ ಆಗಿತ್ತು. ಆದರೆ ಸೋಲು ನನಗೆ ಅಷ್ಟು ಕೆಟ್ಟದ್ದು ಅಂತ ಅನಿಸಲ್ಲ. ಇಲ್ಲ, ನಾನು ಗೆದ್ದು ಭಾರತ ಸೋಲೋದಿದೆಯಲ್ಲ, ಅದೆಷ್ಟು ಒಳ್ಳೇದದು. ಒಂದು ಕ್ರಿಕೆಟ್ ಇದರಲ್ಲಿ ನಾನು ಸೆಂಚುರಿ ಹೊಡೆದು ನನ್ನ ಟೀಮ್ ಸೋಲ್ತಾ ಇದ್ದರೆ ಏನು ದೊಡ್ಡದದು ಅಲ್ವಾ. ನಾನು ಬಂಗಲೆ ಕಟ್ಟಿ ನನ್ನ ಸುತ್ತ ಸ್ಲಮ್ ಇದ್ದರೆ ಏನು ದೊಡ್ಡದದು. ಅದಕ್ಕೆ ನಾನು ಎಲ್ಲರ ಜೊತೆ ಸೋಲ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಅದು ಸೋಲೋದು ಗೆಲ್ಲೋದು ಇದೆಯಲ್ಲ, ಅದರ ಕಾಂಟೆಕ್ಸ್ಟ್ ನಾನು ನೋಡಿದಾಗೆ ಗೊತ್ತಾಗತ್ತೆ. ನಿಮ್ಮ ಮನೆಯವರೆಲ್ಲ ಕಷ್ಟದಲ್ಲಿ ಬಿದ್ದು ನೀವೊಬ್ಬರು ಸುಖವಾಗಿದ್ದರೆ ಎಷ್ಟು ಚಂದ ಅದು. ನನಗೆ ಸೋಲು ಅಷ್ಟು ದೊಡ್ಡ ಕಷ್ಟ ಅಂತ ಅನ್ಸಲ್ಲ. ಅಂದರೆ ಸೋಲಿಂದ ಆಗುವ ಕಷ್ಟಗಳಿರುತ್ತಲ್ಲ ಬೇರೆ, ಅಂದರೆ ಸಾಲ, ಅದರ ಅವಮಾನ, ಮನೆಯೊಳಗೆ ಜಗಳ, ಮನೆಯವರೇ ನಿಮ್ಮನ್ನು ತಿರಸ್ಕಾರ ಮಾಡೋದು, ನಿಮ್ಮ ಹತ್ತಿರ ಇದ್ದವರೇ, ನಿಮ್ಮ ಸ್ನೇಹಿತರು ಅಂತ ಅನ್ನಿಸ್ಕೊಂಡವರೇ ನಿಮ್ಗೆ ಅವಮಾನ ಮಾಡೋದು, ಆಯಿತಾ, ಕೇವಲ ಹಣಕ್ಕಾಗಿ, ಆಯ್ತಾರ. ಅದು ತುಂಬ ತುಂಬ ನೋವಾಗುವ ಸಂಗತಿ ಅಂತ ಆವಾಗ ನನಗನ್ಸಿತ್ತು. ಈಗ ನಂಗೆ ಅರ್ಥ ಆಗಿದೆ ಏನಂದರೆ, ಕೆಲವ್ರಿಗೆ ಅಷ್ಟೇ ಆಗೋದು. ನೀವೊಂದು ಹೇಳಿದ್ರಿ ಆವಾಗ, ಬಡವ ಮಡಗದಂಗೆ ಇರೋ ಅಂತ. ಅದನ್ನು ಬೇರೆ ಅರ್ಥದಲ್ಲಿ ನಾನು ಹೇಳ್ತೀನಿ. ನನಗೆ ತುಂಬ ಇನ್ಸ್ಪಿರೇಷನಲ್ಲಾಗಿ ಇತ್ತೀಚಿಗಿನ ವರ್ಷಗಳಲ್ಲಿ, ಒಂದು 5-6 ವರ್ಷಗಳಲ್ಲಿ, ಲಾಸ್ಟ್ ಲೆಕ್ಚರ್ ಅಂತ ರ್ಯಾಂಡಿ ಪೌಸ್ಟ್ ಅನ್ನೋರು ಒಬ್ಬರು ಕಂಪ್ಯೂಟರ್ ಸೈಂಟಿಸ್ಟ್. ಅವರು ಲಾಸ್ಟ್ ಲೆಕ್ಚರ್ ಅಂತ ಯಾಕೆ ಕರೆದ್ರು ಅಂದರೆ, ನಾ ಇನ್ನೊಂದು 3-4 ವಾರದಲ್ಲಿ ನಾನು ಸತ್ತೋಗ್ತೀನಿ. ನನಗೆ ಏನೋ ಪ್ರಾಬ್ಲಮ್ ಇದೆ. ನನಗೆ ಈಗ ಫಿಟ್ ಆಗಿದ್ದೀನಿ, ಸ್ಟೇಜ್ ಮೇಲೆ ಆ್ಯಕ್ಚುಲಿ ಪುಷಪ್ಸ್ ಮಾಡಿದ್ರು ಅವರು. ಈಗ ಫಿಟ್ ಆಗಿದ್ದೀನಿ, ಬಟ್ ಐ ವಿಲ್ ಡೈ, ನನಗೆ ಒಂಥರದ್ದೇನೋ ಒಂದು ಟರ್ಮಿನಲ್ ಡಿಸೀಸ್ ಇದೆ, ಇದು ನನ್ನ ಲಾಸ್ಟ್ ಲೆಕ್ಚರು ಅಂದ್ಬಿಟ್ಟು ಮಾತಾಡಿದ್ರು. ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಗೂಗಲಲ್ಲಿ ಇದೆ, ಅದು ನೋಡಿ, ಅದು ಪುಸ್ತಕನೂ ಬಂತು, ಬಟ್ ಗೂಗಲಲ್ಲಿ ಅವ್ರ ಲೆಕ್ಚರೇ ಇದೆ, ವಿಡಿಯೋ. ದ ಲಾಸ್ಟ್ ಲೆಕ್ಚರ್ ಬೈ ರ್ಯಾಂಡಿ ಪೌಸ್ಟ್, ಡೆಫಿನೆಟ್ಲಿ. ಅವರು ಅದರಲ್ಲಿ ಹೇಳ್ತಾರೆ, ಸಿ ಎವ್ರಿಬಡಿ ಈಸ್ ಡೆಲ್ಟ್ ಅ ಹ್ಯಾಂಡ್ ಅಂತ ಹೇಳ್ತಾರೆ. ಡೆಲ್ಟ್ ಅಂದರೆ ಕಾರ್ಡ್ಸ್ ಹಾಕ್ತಿರಲ್ಲ, ಹ್ಯಾಂಡ್ ಅಂದರೆ ಏನು ಕಾರ್ಡ್ಸ್ ನಿಮಗೆ ಬಂತು ಅಂತ. ಐ ಗಾಟ್ ದಟ್ ಡೆಲ್ಟಾ. ಓಕೆ, ಗಾಟ್ ಇಟ್. ಎಲ್ಲರಿಗೂ ಒಂದಷ್ಟು ಪ್ಯಾಕ್ ಆಫ್ ಕಾರ್ಡ್ ಬರುತ್ತೆ, ಒಂದಷ್ಟು ಕಾರ್ಡ್ಸ್ಗಳು ನೀವು ತಗೊಳ್ತೀರಾ. ನೀವು ಅದರಲ್ಲೇ ಆಡಬೇಕು. ಒಬ್ಬನ ಅದೃಷ್ಟ ಬೇರೆ ಇರುತ್ತೆ, ಇನ್ನೊಬ್ಬಳ ಅದೃಷ್ಟ ಬೇರೆ ಇರುತ್ತೆ. ಹೌದು. ನಿಮಗಿಂತ ಚೆನ್ನಾಗಿರೋ ಕಾರ್ಡ್ಸ್ ಕೆಲವ್ರಿಗೆ ಬಂದಿರುತ್ತೆ, ನಿಮಗಿಂತ ವೀಕ್ ಆಗಿರೋ ಕಾರ್ಡ್ಸ್ ಕೆಲವ್ರಿಗೆ ಬಂದಿರುತ್ತೆ. ನಿಮಗಿಂತ ಚೆನ್ನಾಗಿ ಆಡುವ ಆಟಗಾರರಲ್ಲಿ ಕೂತಿರ್ತಾರೆ, ನಿಮಗಿಂತ ಕೀಳುಮಟ್ಟದಲ್ಲಿ ಆಡುವ ಆಟಗಾರರು ಕೂತಿರ್ತಾರೆ. ನಿಮಗೆ ಕೈಲಿರೋದು ಏನು ನಿಜವಾಗ್ಲೂ ಕೆಲಸ? ನೀವು ಬುದ್ಧಿ, ತಾಳ್ಮೆ, ಯುಕ್ತಿ ಎಲ್ಲದರಿಂದ ನೀವು ನಿಭಾಯಿಸಬೇಕು. ಇಲ್ಲ, ಯು ಶುಡ್ ಥ್ರೋ, ಅಂದರೆ ಕಮಿಟ್ ಸೂಯಿಸೈಡ್ ಅಷ್ಟು. ಯು ಶುಡ್ ಗಿವ್ ಅಪ್ ಅಷ್ಟೇ. ಕಮಿಟ್ ಸೂಯಿಸೈಡ್ ಅಂದರೆ ಸಾಯಬೇಕು ಅಂತ ಅಷ್ಟೇ ಅಲ್ಲ. ನೀವು ಸುಮ್ಮನೆ ಬಿಟ್ಬಿಟ್ರೆ ಬಡವಾಗಿರ್ತೀರ, ಹಾಳಾಗೋಗ್ತೀರ ಅಲ್ವಾ. ಯು ವಾಂಟ್ ಟು ಥ್ರೈವ್, ಯು ಹ್ಯಾವ್ ಟು ಪ್ಲೇ. ದಿಸ್ ಇಸ್ ದ ಹ್ಯಾಂಡ್ ಯು ಹ್ಯಾವ್ ಬೀನ್ ಡೆಲ್ಟ್. ಎಷ್ಟು ಅಂತ ಕೊರಗ್ತೀರಾ? ಸೊ ಮೇಕ್ ದ ಬೆಸ್ಟ್ ಆಫ್ ದ ಹ್ಯಾಂಡ್ಸ್ ಯು ಹ್ಯಾವ್ ಬೀನ್ ಡೆಲ್ಟ್ ವಿತ್. ವಾಟ್ ಎಲ್ಸ್ ಕ್ಯಾನ್ ಯು ಡೂ? ನಾ ಹೇಳ್ತಿರೋದು, ದೇರ್ ಈಸ್ ಸಮಥಿಂಗ್ ಎಲ್ಸ್ ಯು ಕ್ಯಾನ್ ಡೂ ಬಿಯಾಂಡ್ ದಟ್, ಐ ವಿಲ್ ಟೆಲ್ ಯು. ಅದು ಅವ್ರ ಅಮೇರಿಕನ್ ಥಿಂಕಿಂಗು, ಅಷ್ಟರ ಮಟ್ಟಿಗೆ ಅವ್ರು ಹೇಳಿದ ನಿಜ. ನಾವು ಎಷ್ಟು ಜನ ಅಲ್ಲಿ ಕೂತಿದ್ದೀವೋ, ಎಂಡಲ್ಲಿ ನೀವು ಕಾರ್ಡ್ಸ್ ಇಟ್ಟಾಗ, ಇಫ್ ದೇ ಸಿ ವಾಟ್ ಬ್ಯಾಡ್ ಕಾರ್ಡ್ಸ್ ಯು ಹ್ಯಾಡ್, ಓಕೆ, ನೀವು ಕಟ್ಟೋದು ಫೈನ್ ಇರುತ್ತಲ್ಲ,
ಸೋತಾಗ ಕಮ್ಮಿ ಇರಬೇಕು ಅಕಾರ್ಡಿಂಗ್ ಟು ವಾಟ್ ಯುವರ್ ಡೆಲ್ಟ್. ಇರೋದ್ರಲ್ಲಿ ಕಮ್ಮಿ ಮಾಡ್ಕೋಬೇಕು ಪಾಯಿಂಟ್ಸು. ಸುಮ್ಮನೆ ಇರೋ ಹೈ ಅಲ್ಲ ನಿಮಗೆ ಬ್ಯಾಡ್ ಲಕ್ ಇದ್ದಿದ್ರಿಂದ ನಿಮ್ಗೆ ಈಗ ಬಡವ್ರ ಮನೇಲಿ ಹುಟ್ಟಿದ್ರಿಂದ ನಿಮಗೆ ಸ್ವಲ್ಪ ಪ್ರಿವಿಲೇಜ್ ಜಾಸ್ತಿ ಮಾಡಬೇಕು ನಾವು. ನಿಮಗೆ ರಿಸರ್ವೇಷನ್ ಕೊಡಬೇಕು, ನಿಮಗೆ ಫ್ರೀ ಶಿಪ್ಪು ಸ್ಕಾಲರ್ಶಿಪ್ ಏನಾದ್ರು ಕೊಡಬೇಕು, ನೀವು ಏಳ್ಗೆ ಆಗಬೇಕಂದ್ರೆ. ಇದೊಂದು ಸಮಾಜ ಈಕ್ವಲೈಸ್ ದ ಲ್ಯಾಕ್ ಆಫ್ ಆಪರ್ಚುನಿಟಿ. ಒಂದು ಸಮಾಜ ತನ್ನೊಳಗೆ ತಾನು ಮಾಡ್ಕೋಬೋದಲ್ವಾ ಇದನ್ನ. ಒಂದು ಮನೆಯಲ್ಲಿ ತಾಯಿ ಹಂಗೆ ತಾತನ ಮನೆ ನಡೆಸೋದು, ಒಂದು ಮಗುಗೆ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಕೊಡೋದು, ಒಂದು ಮಗು ಜಾಸ್ತಿ ಶಕ್ತಿ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಕೆಲಸ ಮಾಡಿಸೋದು, ಹಣ ಸಂಬಳ ತೊಗೊಂಡು ಬಂದರೆ ಯಾರಿಗೆ ಹೆಚ್ಚು ಸಂಬಳ ಬರುತ್ತೋ ಅವರಿಂದ ಜಾಸ್ತಿ ತೊಗೊಳ್ಳೋದು, ಯಾರಿಗೆ ಹಣ ಅಗತ್ಯ ಇದೆ ಅವ್ರಿಗೆ ಹಣ ಕೊಡೋದು. ಮನೆ ಹಿಂಗೆ ತಾನೇ ನಿಭಾಯಿಸೋದು ತಾಯಿ. ಯಾಕೆಂದರೆ ತಾಯಿ ಸಾಮೂಹಿಕ ಪ್ರೀತಿಯ ಒಂದು ಮೂರ್ತಿ. ತಾಯ್ತನ ಅದು ಒಂದು ಸಾಮೂಹಿಕ ಪ್ರೀತಿ. ಅಂದರೆ ಒಂದು ಸಮಾಜವನ್ನು, ಒಂದು ಕಮ್ಯುನಿಟಿನ ಎಲ್ಲರೊಳಗೆ ನಾನು ಒಬ್ಬ ಅಂತ ಇನ್ನೋ ಒಂದು ಮನಸ್ಥಿತಿಯ ಮೂರ್ತಿ ಅದು ಅಲ್ವಾ. ಹೌದು. ಇದು ಪ್ಯೂರ್ ಲೆಫ್ಟ್ ಐಡಿಯಾಲಜಿ, ಗೊತ್ತಾ ಇದು.